ಸ್ನೇಹಿತರೆ, ನಾವು ಜೀವನದಲ್ಲಿ ಅನೇಕ ಸಂಬಂಧಗಳನ್ನು ಕಟ್ಟಿಕೊಳ್ತೇವೆ. ತಂದೆ, ತಾಯಿ, ಸ್ನೇಹಿತರು, ಬಂಧುಗಳು, ಪತ್ನಿ, ಮಕ್ಕಳು ಇವರೆಲ್ಲರೂ ನಮ್ಮ ಜೀವನದ ಒಂದು ಭಾಗ. ಆದರೆ ಭಗವದ್ಗೀತೆ ಏನು ಹೇಳುತ್ತೆ ಗೊತ್ತಾ? ಈ ಜಗತ್ತಲ್ಲಿ ಎಲ್ಲ ಸಂಬಂಧಗಳು ತಾತ್ಕಾಲಿಕ. ಜನ್ಮಕ್ಕಿಂತ ಮೊದಲು ಯಾರೂ ನಮ್ಮೊಂದಿಗೆ ಇರಲಿಲ್ಲ. ಮರಣದ ನಂತರವೂ ಯಾರೂ ನಮ್ಮ ಜೊತೆ ಬರಲಾರರು. ನಾವು ಈ ಭೂಮಿಗೆ ಒಬ್ಬರೇ ಬಂದಿದ್ದೀವಿ, ಒಬ್ಬರೇ ಹೋಗಬೇಕಾಗಿದೆ. ಇದರ ಅರ್ಥ ಸಂಬಂಧಗಳನ್ನು ನಿರ್ಲಕ್ಷ್ಯ ಮಾಡಬೇಕು ಎಂದಲ್ಲ, ಆದರೆ ಯಾರ ಮೇಲೂ ಅತಿಯಾದ ಅವಲಂಬನೆ ಇಡಬಾರ್ದು. ಯಾಕಂದರೆ ಜನರು ಬದಲಾಗಬಹುದು, ಪರಿಸ್ಥಿತಿಗಳು ಬದಲಾಗಬಹುದು, ಆದರೆ ಆತ್ಮ ಮಾತ್ರ ಶಾಶ್ವತ. ನೀವು ನಿಮ್ಮೊಳಗಿನ ಶಕ್ತಿಯನ್ನು ಕಂಡುಕೊಂಡಾಗ ಮಾತ್ರ ನಿಜವಾದ ನೆಮ್ಮದಿಯನ್ನು ಪಡ್ಕೊಳ್ತೀರಿ. ಸತ್ಯ ಒಂದು, ಯಾರು ಶಾಶ್ವತವಾಗಿ ನಿಮ್ಮವರಲ್ಲ. ಸ್ನೇಹಿತರೆ, ಭಗವದ್ಗೀತೆ ನಮಗೆ ತಿಳಿಸೋ ಮೊದಲ ಮತ್ತು ಅತ್ಯಂತ ಆಳವಾದ ಸತ್ಯ ಏನು ಅಂತಂದರೆ, ಈ ಜಗತ್ತಲ್ಲಿ ಶಾಶ್ವತವಾಗಿ ನಮ್ಮವರು ಅಂತ ಯಾರೂ ಇಲ್ಲ. ಈ ಮಾತು ಕೇಳೋದಕ್ಕೆ ಕಠಿಣವಾಗಿ ಅನ್ನಿಸಬಹುದು, ಆದರೆ ಜೀವನದ ನಿಜವಾದ ವಾಸ್ತವವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಇದು ಬಹಳ ಮುಖ್ಯವಾದ ಸತ್ಯ ಆಗಿದೆ. ನಾವು ಹುಟ್ಟಿದ ಕ್ಷಣದಿಂದಾನೇ ಅನೇಕ ಸಂಬಂಧಗಳ ನಡುವೆ ಬದುಕೋದಕ್ಕೆ ಪ್ರಾರಂಭ ಮಾಡ್ತೀವಿ. ತಂದೆ, ತಾಯಿ, ಸಹೋದರರು, ಸ್ನೇಹಿತರು, ಜೀವನ ಸಂಗಾತಿ, ಮಕ್ಕಳು ಮತ್ತು ಬಂಧುಗಳು ನಮ್ಮ ಜೀವನದ ಪ್ರಮುಖ ಭಾಗವಾಗೋಗಿರ್ತಾರೆ. ಅವರೊಂದಿಗೆ ನಾವು ಪ್ರೀತಿ, ನಂಬಿಕೆ ಮತ್ತು ಭಾವನೆಗಳನ್ನು ಹಂಚ್ಕೊಳ್ತೀವಿ. ಆದರೆ ಕಾಲದೊಂದಿಗೆ ಪರಿಸ್ಥಿತಿಗಳು ಬದಲಾಗ್ತಾ ಹೋಗುತ್ತೆ. ಕೆಲವರು ನಮ್ಮಿಂದ ದೂರವಾಗ್ತಾರೆ, ಕೆಲವರು ನಮ್ಮನ್ನು ಬಿಟ್ಟು ಹೋಗ್ತಾರೆ, ಮತ್ತು ಕೆಲವರು ತಮ್ಮ ಜೀವನದ ದಾರಿಯಲ್ಲಿ ಸಾಗ್ತಾ ಹೋಗ್ತಾರೆ. ಭಗವದ್ಗೀತೆ ಹೇಳೋದೇನು ಅಂತಂದರೆ, ಈ ದೇಹ ಮತ್ತು ಸಂಬಂಧಗಳು ತಾತ್ಕಾಲಿಕವಾಗಿವೆ, ಆತ್ಮ ಮಾತ್ರ ಶಾಶ್ವತವಾಗಿದೆ. ನಾವು ಈ ಭೂಮಿಗೆ ಬಂದಾಗ ಯಾವುದೇ ಸಂಬಂಧವನ್ನು ಜೊತೆ ತಂದಿರಲಿಲ್ಲ, ಮತ್ತು ಈ ಲೋಕವನ್ನು ತೊರೆಯುವಾಗಲೂ ಯಾವುದೇ ಸಂಬಂಧವನ್ನು ನಮ್ಮೊಂದಿಗೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಆದುದರಿಂದ ಸಂಬಂಧಗಳನ್ನು ಪ್ರೀತಿಸಬೇಕು, ಗೌರವಿಸಬೇಕು, ಆದರೆ ಅವುಗಳ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಬಾರ್ದು. ಅನೇಕ ಬಾರಿ ನಾವು ಸಂತೋಷವನ್ನು ಇತರರ ಮೇಲೆ ಅವಲಂಬಿತವಾಗಿರ್ತೇವೆ. ಯಾರಾದರೂ ನಮ್ಮನ್ನು ಅರ್ಥ ಮಾಡ್ಕೊಳ್ದೇ ಇದ್ದರೆ ಅಥವಾ ನಿರೀಕ್ಷಿತ ರೀತಿಯಲ್ಲಿ ನಡ್ಕೊಳ್ದೇ ಇದ್ದರೆ ನಾವು ನೋವನ್ನು ಅನುಭವಿಸ್ತಾ ಇರ್ತೀವಿ. ಆದರೆ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದ ಜೀವನ, ಆಲೋಚನೆ ಮತ್ತು ಪ್ರಯಾಣ ಇದೆ ಅನ್ನೋದನ್ನು ಅರಿತಾಗ ನಮ್ಮ ಮನಸ್ಸು ಹೆಚ್ಚು ಸ್ಥಿರವಾಗಿರುತ್ತೆ. ಈ ಸತ್ಯದ ಅರ್ಥ ಸಂಬಂಧಗಳನ್ನು ತ್ಯಜಿಸೋದಲ್ಲ, ಬದಲಾಗಿ ಸಂಬಂಧಗಳ ಮೌಲ್ಯವನ್ನು ಅರಿತುಕೊಂಡು ಅವುಗಳ ಅನಿತ್ಯತೆಯನ್ನು ಒಪ್ಕೊಳ್ಳೋದು. ಜೀವನದಲ್ಲಿ ನಿಜವಾದ ಶಕ್ತಿ ನಮ್ಮೊಳಗಿದೆ ಅನ್ನೋದನ್ನು ತಿಳ್ಕೊಳ್ಳೋದು. ಯಾರೂ ಶಾಶ್ವತವಾಗಿ ನಮ್ಮೊಂದಿಗೆ ಇರದಿರಬಹುದು, ಆದರೆ ನಮ್ಮ ಆತ್ಮ, ನಮ್ಮ ಕರ್ಮ ಮತ್ತು ಭಗವಂತನೊಂದಿಗಿನ ನಮ್ಮ ಸಂಬಂಧ ಮಾತ್ರ ಸದಾ ನಮ್ಮೊಂದಿಗಿರುತ್ತೆ. ಈ ಸತ್ಯನ ನಾವು ಅರಿತುಕೊಂಡಾಗ ನಿರೀಕ್ಷೆಗಳ ಬಂಧನದಿಂದ ಮುಕ್ತರಾಗಿ ಹೆಚ್ಚು ಶಾಂತಿಯುತ ಮತ್ತು ಸಂತೋಷಕರವಾದ ಜೀವನವನ್ನು ನಡೆಸ್ಬೋದು. 2 ಬದಲಾವಣೆ ಪ್ರಕೃತಿಯ ನಿಯಮ. ಸ್ನೇಹಿತರೆ, ಭಗವದ್ಗೀತೆ ನಮಗೆ ತಿಳಿಸೋ 2ನೇ ಮಹತ್ವದ ಸತ್ಯ ಏನು ಅಂತಂದರೆ, ಬದಲಾವಣೆ ಪ್ರಕೃತಿಯ ನಿಯಮ. ಈ ಜಗತ್ತಲ್ಲಿ ಶಾಶ್ವತವಾದದ್ದು ಯಾವುದೂ ಇಲ್ಲ. ಕಾಲ ಬದಲಾಗತ್ತೆ, ಪರಿಸ್ಥಿತಿಗಳು ಬದಲಾಗತ್ತೆ, ಜನರೂ ಬದಲಾಗ್ತಾರೆ, ಮತ್ತು ಜೀವನವು ನಿರಂತರವಾಗಿ ಬದಲಾಗ್ತಾನೇ ಇರುತ್ತೆ. ನಮ್ಮ ಜೀವನದಲ್ಲಿ ಗಮನಿಸಿದ್ರೆ ಒಂದಿನ ನಾವು ಸಂತೋಷದಿಂದ ಇರ್ತೀವಿ, ಅದೇ ಮತ್ತೊಂದು ದಿನ ದುಃಖವನ್ನು ಅನುಭವಿಸ್ತೀವಿ. ಕೆಲವೊಮ್ಮೆ ಯಶಸ್ಸು ಸಿಗುತ್ತೆ, ಇನ್ನೂ ಕೆಲವೊಮ್ಮೆ ಸೋಲು ಎದುರಾಗುತ್ತೆ. ಇದು ಜೀವನದ ಸಹಜ ಪ್ರಕ್ರಿಯೆ. ಹೇಗೆ ಹಗಲಿನ ನಂತರ ರಾತ್ರಿ ಬರುತ್ತದೆಯೋ, ಬೇಸಿಗೆಯ ನಂತರ ಮಳೆಗಾಲ ಬರುತ್ತದೆಯೋ, ಅದೇ ರೀತಿ ಸುಖ ಮತ್ತು ದುಃಖಗಳು ಕೂಡ ಒಂದರ ನಂತರ ಒಂದು ಬರುತ್ತಲೇ ಇರುತ್ತದೆ. ಭಗವದ್ಗೀತೆಯ
ಶ್ರೀಕೃಷ್ಣನು ಅರ್ಜುನನಿಗೆ ಹೇಳ್ತಾನೆ, ಸುಖ ದುಃಖಗಳು ತಾತ್ಕಾಲಿಕ, ಅವು ಬರ್ತವೆ ಮತ್ತೆ ಹೋಗುತ್ತವೆ. ಆದ್ದರಿಂದ ಕಷ್ಟದ ಸಮಯದಲ್ಲಿ ಧೈರ್ಯ ಕಳ್ಕೊಳ್ಬಾರ್ದು. ಇಂದಿನ ಸಮಸ್ಯೆ ಶಾಶ್ವತವಲ್ಲ, ಅದು ಕೂಡ ಒಂದು ದಿನ ಅಂತ್ಯವಾಗಿ ಹೋಗುತ್ತೆ. ಅದೇ ರೀತಿ ಯಶಸ್ಸು ಮತ್ತು ಸಂತೋಷ ಬಂದಾಗ ಅಹಂಕಾರ ಪಡಬಾರ್ದು, ಯಾಕಂದರೆ ಅದು ಶಾಶ್ವತವಾಗಿ ಉಳಿಯುವುದಿಲ್ಲ. ಹೆಚ್ಚಿನ ಜನರು ತಮ್ಮ ಜೀವನದಲ್ಲಿ ಬರುವ ಬದಲಾವಣೆಗಳನ್ನು ಒಪ್ಕೊಳ್ಳೋದಕ್ಕೆ ಕಷ್ಟಪಡ್ತಾರೆ. ಆದ್ದರಿಂದಾನೇ ಅವ್ರಿಗೆ ಹೆಚ್ಚಿನ ಮಾನಸಿಕ ಒತ್ತಡ ಉಂಟಾಗುತ್ತೆ. ಬದಲಾವಣೆ ಪ್ರಕೃತಿಯ ನಿಯಮ ಅಂತ ಒಪ್ಕೊಂಡಾಗ ಮನಸ್ಸು ಹೆಚ್ಚು ಶಾಂತವಾಗುತ್ತೆ. ಆಗ ನಾವು ಪ್ರತಿಯೊಂದು ಪರಿಸ್ಥಿತಿಯನ್ನು ಸಮಯಚಿತ್ತದಿಂದ ಎದುರಿಸೋದಕ್ಕೆ ಕಲಿತ್ಕೊಳ್ತೀವಿ. ಒಂದು ಮರ ಒಂದು ಹಳೆಯ ಎಲೆಯನ್ನು ಕಳ್ಕೊಳ್ಳದೆ ಹೊಸ ಎಲೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ಜೀವನದಲ್ಲೂ ಕೂಡ ಕೆಲವೊಮ್ಮೆ ಕೆಲವು ವಿಷಯಗಳು ದೂರವಾಗಬೇಕು, ಕೆಲವು ಬದಲಾವಣೆಗಳು ನಡಿಬೇಕು. ಆಗ ಮಾತ್ರ ಹೊಸ ಅವಕಾಶಗಳು ಮತ್ತು ಉತ್ತಮ ದಿನಗಳು ಬರೋದಕ್ಕೆ ಸಾಧ್ಯ. ಆದ್ದರಿಂದ ಜೀವನದಲ್ಲಿ ಯಾವುದೇ ಕಷ್ಟ ಬಂದರೂ ಒಂದನ್ನು ನೆನಪಿಡಿ, ಇದು ಶಾಶ್ವತ ಅಲ್ಲ, ಇದು ಬದಲಾಗ್ತಾನೆ ಹೋಗುತ್ತೆ. ಈ ಒಂದು ಸತ್ಯವನ್ನು ಅರ್ಥ ಮಾಡಿಕೊಂಡ್ರೆ ನೀವು ದುಃಖದಲ್ಲಿ ಕುಗ್ಗೋದಿಲ್ಲ ಮತ್ತು ಸಂತೋಷದಲ್ಲಿ ಅಹಂಕಾರ ಪಡೋದಿಲ್ಲ. ಇದೇ ಭಗವದ್ಗೀತೆ ಬೋಧಿಸುವ ಸಮತೋಲನ ನಿಜವಾದ ಮಾರ್ಗ. ಸ್ನೇಹಿತರೆ, ಭಗವದ್ಗೀತೆ ಬೋಧಿಸುವ ಮೂರನೇ ಮಹತ್ವದ ಸತ್ಯ ಏನು ಅಂದರೆ, ನಿಮ್ಮ ಕರ್ಮವೇ ನಿಮ್ಮ ಭವಿಷ್ಯವನ್ನು ನಿರ್ಮಿಸುತ್ತದೆ. ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ ಒಂದು ಕಾರಣ ಅಂತ ಇರುತ್ತೆ. ನಾವು ಇಂದು ಮಾಡೋ ಕೆಲಸಗಳು, ತೆಗೆದುಕೊಳ್ಳುವ ನಿರ್ಧಾರಗಳು ಮತ್ತು ಅನುಸರಿಸುವ ಮಾರ್ಗವೇ ನಮ್ಮ ನಾಳೆಯ ಭವಿಷ್ಯವನ್ನು ರೂಪಿಸುತ್ತಾ ಹೋಗುತ್ತೆ. ಹೆಚ್ಚಿನ ಜನರು ತಮ್ಮ ವೈಫಲ್ಯಗಳಿಗೆ ಅದೃಷ್ಟವನ್ನು ಅಥವಾ ವಿಧಿಯನ್ನು ಕಾರಣ ಅಂತ ಹೇಳ್ತಾರೆ. ನನ್ನ ಅದೃಷ್ಟನೇ ಕೆಟ್ಟದ್ದು, ನನ್ನ ಸಮಯ ಸರಿಯಾಗಿ ಇಲ್ಲ ಎಂಬ ಮಾತುಗಳನ್ನು ನಾವು ಆಗಾಗ ಕೇಳಿಸ್ಕೊಳ್ತಾ ಇರ್ತೀವಿ. ಆದರೆ ಭಗವದ್ಗೀತೆ ನಮಗೆ ಹೇಳೋದೇನು ಅಂತಂದರೆ, ಮನುಷ್ಯನ ಭವಿಷ್ಯವನ್ನು ನಿರ್ಧರಿಸೋದು ಅವನ ಕರ್ಮ. ಅದೃಷ್ಟವೂ ಕೂಡ ನಮ್ಮ ಹಿಂದಿನ ಮತ್ತು ಇಂದಿನ ಕರ್ಮಗಳ ಫಲವೇ ಆಗಿದೆ. ಒಬ್ಬ ರೈತ ಹೊಲದಲ್ಲಿ ಯಾವ ಬೀಜವನ್ನು ಬಿತ್ತುತ್ತಾನೋ ಅದೇ ಬೆಳೆಯನ್ನು ಪಡ್ಕೊಳ್ತಾನೆ. ಅಕ್ಕಿ ಬೀಜ ಬಿತ್ತಿ ಅಕ್ಕಿಯೇ ಬೆಳೀತಾನೆ. ಮುಳ್ಳಿನ ಬೀಜ ಬಿತ್ತಿದ್ರೆ ಹೂಗಳು ಬೆಳೆಯೋದಿಲ್ಲ. ಇದೇ ನಿಯಮ ಜೀವನಕ್ಕೂ ಅನ್ವಯ ಆಗುತ್ತೆ. ಒಳ್ಳೆಯ ಆಲೋಚನೆಗಳು, ಪ್ರಾಮಾಣಿಕ ಪ್ರಯತ್ನಗಳು ಮತ್ತು ಸತ್ಕಾರ್ಯಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ. ಹಾಗೆಯೇ ಆಲಸ್ಯ, ಮೋಸ ಮತ್ತು ದುಷ್ಕೃತ್ಯಗಳು ದುಃಖಕರ ಪರಿಣಾಮಗಳನ್ನು ಉಂಟು ಮಾಡುತ್ತವೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡೋದಕ್ಕೆ ಹೇಳ್ತಾನೆ. ಯಾಕಂದರೆ ಕರ್ಮವಿಲ್ಲದೆ ಜೀವನದಲ್ಲಿ ಯಾವುದೇ ಪ್ರಗತಿ ಸಾಧ್ಯವಿಲ್ಲ. ಕೇವಲ ಕನಸು ಕಾಣೋದ್ರಿಂದ ಯಶಸ್ಸು ಸಿಗೋದಿಲ್ಲ. ಅದರ ಹಿಂದೆ ನಿರಂತರ ಪರಿಶ್ರಮ ಮತ್ತು ಸತತ ಪ್ರಯತ್ನ ಇರಬೇಕು. ಆದ್ದರಿಂದ ನಮ್ಮ ಜೀವನದಲ್ಲಿ ಎದುರಾಗುವ ಪ್ರತಿಯೊಂದು ಪರಿಸ್ಥಿತಿಗೆ ಇತರರನ್ನು ದೂರುವ ಬದಲು ನಮ್ಮ ಕರ್ಮವನ್ನು ಪರಿಶೀಲಿಸಬೇಕು. ನಾವು ಇಂದು ಮಾಡುವ ಒಳ್ಳೆಯ ಕೆಲಸಗಳು ನಾಳೆ ಉತ್ತಮ ಭವಿಷ್ಯಕ್ಕೆ ಅಡಿಪಾಯವಾಗಿರುತ್ತದೆ. ಯಾವಾಗಲೂ ನೆನಪಿಡಿ, ನಿಮ್ಮ ಭವಿಷ್ಯವನ್ನು ಬದಲಾಯಿಸುವ ಕೀಲಿಕೈ ನಿಮ್ಮ ಕೈಯಲ್ಲಿಯೇ ಇದೆ. ಒಳ್ಳೆಯ ಕರ್ಮ, ಪ್ರಾಮಾಣಿಕ ಪ್ರಯತ್ನ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವ ಸಂಕಲ್ಪ ನಿಮ್ಮ ಜೀವನವನ್ನು ಉಜ್ವಲಗೊಳಿಸುತ್ತದೆ. ಇದೇ ಭಗವದ್ಗೀತೆಯ ಮಹಾನ್ ಸಂದೇಶವಾಗಿದೆ. ಸ್ನೇಹಿತರೆ, ಭಗವದ್ಗೀತೆ ಬೋಧಿಸುವ ನಾಲ್ಕನೇ ಮಹತ್ವದ ಸತ್ಯ ಏನು ಅಂತಂದರೆ, ಫಲದ ಚಿಂತೆಯೇ ದುಃಖದ ಮೂಲ. ಮನುಷ್ಯನು ಜೀವನದಲ್ಲಿ ಹೆಚ್ಚು ನೋವು ಮತ್ತು ನಿರಾಶೆಯನ್ನು ಅನುಭವಿಸುವ ಪ್ರಮುಖ ಕಾರಣ ಏನು ಅಂತಂದರೆ, ಅವನು ತನ್ನ ನಿರೀಕ್ಷೆಗಳಿಗೆ ಅತಿಯಾಗಿ ಅಂಟಿಕೊಳ್ಳುವುದು. ನಾವು ಯಾವುದನ್ನೇ ಮಾಡಿದಾಗ ಅದರ ಫಲದ ಬಗ್ಗೆ ಯೋಚಿಸೋದು ಸಹಜ. ಆದರೆ ಸಮಸ್ಯೆ ಆರಂಭ ಆಗೋದು ಫಲದ ಮೇಲೇ.
ಸಂಪೂರ್ಣ ಗಮನ ಕೇಂದ್ರೀಕರಿಸಿದಾಗ ನಾನು ಈ ಕೆಲಸ ಮಾಡಿದ್ದೀನಿ, ಅದರಿಂದ ನನಗೆ ಯಶಸ್ಸು ಸಿಗಲೇಬೇಕು, ನಾನವ್ರಿಗೆ ಸಹಾಯ ಮಾಡಿದ್ದೀನಿ, ಆದ್ದರಿಂದ ಅವ್ರು ನನಗೆ ಗೌರವ ಕೊಡಲೇಬೇಕು ಅನ್ನೋ ನಿರೀಕ್ಷೆಗಳು ಮನಸ್ಸಲ್ಲಿ ಹುಟ್ಟುತ್ತೆ. ಆ ನಿರೀಕ್ಷೆಗಳು ಈಡೇರದೇ ಇದ್ದಾಗ ದುಃಖ, ಕೋಪ ಮತ್ತು ನಿರಾಶೆ ಉಂಟಾಗತ್ತೆ. ಭಗವದ್ಗೀತೆಯ ಪ್ರಸಿದ್ಧ ಒಂದು ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಅಂದರೆ ನಿನಗೆ ಕರ್ಮ ಮಾಡೋ ಹಕ್ಕಿದೆ, ಆದರೆ ಫಲದ ಮೇಲೆ ಹಕ್ಕಿಲ್ಲ. ಈ ಉಪದೇಶದ ಅರ್ಥ ಫಲವನ್ನು ಸಂಪೂರ್ಣವಾಗಿ ಮರೆತು ಬಿಡು ಅನ್ನೋದಲ್ಲ, ಬದಲಾಗಿ ನಿನ್ನ ಸಂಪೂರ್ಣ ಶಕ್ತಿ ಮತ್ತು ಗಮನವನ್ನು ಕರ್ಮದ ಮೇಲೆ ಕೇಂದ್ರೀಕರಿಸು. ಫಲವು ಅನೇಕ ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ, ಆದರೆ ನಮ್ಮ ನಿಯಂತ್ರಣದಲ್ಲಿ ಇರೋದು ನಮ್ಮ ಪ್ರಯತ್ನ ಮಾತ್ರ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯನ್ನು ಪ್ರಾಮಾಣಿಕವಾಗಿ ಬರಿಬೇಕು, ಆದರೆ ಫಲಿತಾಂಶದ ಬಗ್ಗೆ ದಿನ ಇಡೀ ಚಿಂತಿಸ್ತಾ ಇದ್ದರೆ ಮನಸ್ಸಿನ ಶಾಂತಿನ ಕಳೆದು ಹೋಗುತ್ತೆ. ಹಾಗೆಯೇ ಒಬ್ಬ ರೈತ ತನ್ನ ಹೊಲದಲ್ಲಿ ಬೀಜ ಬಿತ್ತಬಹುದು, ನೀರು ಹಾಕ್ಬೋದು, ಆದರೆ ಮಳೆ ಸುರಿಸೋದನ್ನು ನಿಯಂತ್ರಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವನು ತನ್ನ ಕರ್ತವ್ಯವನ್ನು ಮಾಡಬೇಕು ಮತ್ತು ಉಳಿದದನ್ನು ಪ್ರಕೃತಿಗೆ ಬಿಟ್ಟುಬಿಡಬೇಕು. ಜೀವನದಲ್ಲಿ ನಾವು ಕರ್ಮದ ಮೇಲೆ ಗಮನ ಕೊಟ್ಟು ಫಲವನ್ನು ಭಗವಂತನಿಗೆ ಅರ್ಪಿಸಿದಾಗ ಮನಸ್ಸು ಹಗುರವಾಗುತ್ತದೆ. ಯಶಸ್ಸು ಬಂದರೂ ಅಹಂಕಾರ ಬರೋದಿಲ್ಲ, ಸೋಲು ಬಂದರೂ ನಿರಾಸೆ ಕಾಡೋದಿಲ್ಲ. ಆದ್ದರಿಂದ ಯಾವಾಗಲೂ ನೆನಪಿನಲ್ಲಿಟ್ಕೊಳ್ಳಿ, ನಿಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿ ಫಲದ ಚಿಂತೆಯನ್ನು ಬಿಡಿ. ಇದೇ ನಿಜವಾದ ಶಾಂತಿ, ಸಂತೋಷ ಮತ್ತು ಯಶಸ್ಸಿನ ರಹಸ್ಯವಾಗಿದೆ. ಸ್ನೇಹಿತರೆ, ಭಗವದ್ಗೀತೆ ಬೋಧಿಸುವ 5ನೇ ಮಹತ್ವದ ಸತ್ಯ ಏನು ಅಂದರೆ, ಮನಸ್ಸನ್ನು ಗೆದ್ದವನೇ ನಿಜವಾದ ವಿಜಯಿ. ಈ ಜಗತ್ತಿನಲ್ಲಿ ಹೆಚ್ಚಿನ ಜನರು ಹೊರಗಿನ ಯಶಸ್ಸನ್ನು ಸಾಧಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅವರು ಹಣ, ಕೀರ್ತಿ ಮತ್ತು ಅಧಿಕಾರವನ್ನು ಪಡೆಯೋದಕ್ಕೆ ಶ್ರಮಿಸ್ತಾರೆ. ಆದರೆ ಭಗವದ್ಗೀತೆ ಹೇಳೋದೇನು ಅಂತಂದರೆ, ಇವೆಲ್ಲದಕ್ಕಿಂತ ದೊಡ್ಡ ವಿಜಯ ಅಂದರೆ ತನ್ನ ಮನಸ್ಸಿನ ಮೇಲೆ ಹಿಡಿತ ಸಾಧಿಸೋದು. ಮನುಷ್ಯನ ಜೀವನದಲ್ಲಿ ಹೆಚ್ಚಿನ ಸಮಸ್ಯೆಗಳು ಹೊರಗಡೆಯಿಂದನೇ ಬರೋದಿಲ್ಲ, ಅವು ಅವನ ಮನಸ್ಸಿನೊಳಗಡೆ ಹುಟ್ಕೊಳ್ಳುತ್ತೆ. ಕೋಪ, ಅಹಂಕಾರ, ಅಸೂಹೆ, ದುರಾಸೆ, ಭಯ ಮತ್ತು ನಕಾರಾತ್ಮಕ ಚಿಂತನೆಗಳು ಮನಸ್ಸನ್ನು ಅಶಾಂತಗೊಳಿಸ್ಬಿಡುತ್ತೆ. ಇವುಗಳ ನಿಯಂತ್ರಣ ಕಳ್ಕೊಂಡ ವ್ಯಕ್ತಿ ತಪ್ಪು ನಿರ್ಧಾರಗಳನ್ನು ತಗೊಳ್ತಾನೆ ಮತ್ತು ಜೀವನದಲ್ಲಿ ದುಃಖವನ್ನು ಅನುಭವಿಸ್ತಾನೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳ್ತಾನೆ, ಮನಸ್ಸು ಮನುಷ್ಯನ ಸ್ನೇಹಿತನಾಗಿಯೂ ಇರಬಹುದು, ಶತ್ರುವಾಗಿಯೂ ಇರಬಹುದು. ಮನಸ್ಸನ್ನು ನಿಯಂತ್ರಿಸಿಕೊಂಡ ವ್ಯಕ್ತಿಗೆ ಅದು ಸ್ನೇಹಿತನಾಗುತ್ತದೆ, ಆದರೆ ಮನಸ್ಸಿನ ಆಸೆಗಳಿಗೆ ಬಲಿಯಾದ ವ್ಯಕ್ತಿಗೆ ಅದೇ ಮನಸ್ಸು ದೊಡ್ಡ ಶತ್ರುವಾಗುತ್ತದೆ. ಒಬ್ಬ ವ್ಯಕ್ತಿ ಯುದ್ಧದಲ್ಲಿ ಸಾವಿರಾರು ಶತ್ರುಗಳನ್ನು ಸೋಲಿಸಬಹುದು, ಆದರೆ ತನ್ನ ಕೋಪವನ್ನು, ಭಯವನ್ನು ಮತ್ತು ಅಹಂಕಾರವನ್ನು ಗೆಲ್ಲದಿದ್ದರೆ ಅವನು ನಿಜವಾದ ವಿಜಯಿ ಅಲ್ಲ. ಮತ್ತೊಂದು ಕಡೆ ತನ್ನ ಮನಸ್ಸಿನ ಮೇಲೆ ನಿಯಂತ್ರಣ ಹೊಂದಿದ ವ್ಯಕ್ತಿ ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲೂ ಶಾಂತವಾಗಿರ್ತಾನೆ. ಅವನು ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸ್ತಾನೆ ಮತ್ತು ಸರಿಯಾದ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ತಾನೆ. ಮನಸ್ಸನ್ನು ಗೆಲ್ಲೋದು ಒಂದು ದಿನದ ಕೆಲಸ ಅಲ್ಲ, ಅದಕ್ಕಾಗಿ ನಿರಂತರ ಅಭ್ಯಾಸ ಅಗತ್ಯ. ಧ್ಯಾನ, ಪ್ರಾರ್ಥನೆ, ಸಕಾರಾತ್ಮಕ ಚಿಂತನೆ ಮತ್ತು ಉತ್ತಮ ಪುಸ್ತಕಗಳ ಮನಸ್ಸನ್ನು ಬಲಪಡಿಸುತ್ತವೆ. ಪ್ರತಿದಿನ ಸ್ವಲ್ಪ ಸಮಯ ನಿಮ್ಮ ಆಲೋಚನೆಗಳನ್ನು ಗಮನಿಸುವಂಥ ಅಭ್ಯಾಸ ಬೆಳೆಸ್ಕೊಳ್ಳಿ. ಯಾವಾಗಲೂ ನೆನಪಿನಲ್ಲಿಟ್ಕೊಳ್ಳಿ, ಹೊರಗಿನ ವಿಜಯವು ತಾತ್ಕಾಲಿಕ, ಆದರೆ ಮನಸ್ಸಿನ ಮೇಲಿನ ವಿಜಯ ಶಾಶ್ವತ. ತನ್ನ ಮನಸ್ಸನ್ನು ಗೆದ್ದವನು ಯಾವುದೇ ಪರಿಸ್ಥಿತಿಯಲ್ಲೂ ಸಂತೋಷ, ಶಾಂತಿ ಮತ್ತು ಯಶಸ್ಸನ್ನು ಕಂಡುಕೊಳ್ಳಬಲ್ಲನು. ಸ್ನೇಹಿತರೆ, ಭಗವದ್ಗೀತೆ ಬೋಧಿಸುವಂತಹ 6ನೆಯ ಮಹತ್ವದ ಸತ್ಯ ಏನು ಗೊತ್ತಾ? ಭಯವೇ ನಿಮ್ಮ ದೊಡ್ಡ ಬಂಧನ. ಮನುಷ್ಯನ ಜೀವ ಅನೇಕ ಅವಕಾಶಗಳು ಬರುತ್ತದೆ, ಅನೇಕ ಕನಸುಗಳು ಅವನ ಮನಸ್ಸಲ್ಲಿ ಮೂಡುತ್ತೆ.
ಆದರೆ ಆ ಕನಸುಗಳನ್ನು ನನಸಾಗಿಸೋದಕ್ಕೆ ಅಡ್ಡಿಯಾಗೋ ದೊಡ್ಡ ಶತ್ರು ಯಾವುದು ಅಂದರೆ ಅದು ಭಯ. ಮನುಷ್ಯನ ಶಕ್ತಿಯನ್ನು ಇದು ಕುಗ್ಗಿಸ್ಬಿಡುತ್ತೆ. ಅವನ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡಿಬಿಡುತ್ತೆ. ಅನೇಕ ಜನರು ಸೋಲಿನ ಭಯದಿಂದ ಹೊಸ ಕೆಲಸವನ್ನು ಆರಂಭಿಸೋದಿಲ್ಲ. ಕೆಲವರು ಹೇಳ್ತಾರೆ ಅನ್ನೋ ಭಯದಿಂದ ತಮ್ಮ ಪ್ರತಿಭೆಯನ್ನು ಹೊರತರೋದಿಲ್ಲ. ಕೆಲ ಜನಗಳು ಏನೋ ಹೇಳಿಬಿಡ್ತಾರೆ ಅನ್ನೋ ಭಯದಿಂದ ತಮ್ಮ ಪ್ರತಿಭೆಗಳನ್ನು ಹೊರಗಡೆ ತರೋದೇ ಇಲ್ಲ. ಇನ್ನು ಕೆಲವರು ಭವಿಷ್ಯದ ಚಿಂತೆಯಿಂದ ಇಂದಿನ ಸಂತೋಷವನ್ನೇ ಕಳ್ಕೊಂಡ್ಬಿಟ್ಟಿರ್ತಾರೆ. ಮಹಾಭಾರತದ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೂ ಇದೇ ಪರಿಸ್ಥಿತಿ ಉಂಟಾಗಿತ್ತು. ತನ್ನ ಬಂಧುಗಳನ್ನು ಎದುರಿಸಬೇಕಾದ ಕಾರಣ ಅವನು ಭಯ ಮತ್ತು ಗೊಂದಲಕ್ಕೆ ಒಳಗಾಗಿದ್ದನು. ಆಗ ಶ್ರೀಕೃಷ್ಣನು ಅವನಿಗೆ ಧೈರ್ಯದ ಮಾರ್ಗವನ್ನು ತೋರಿಸಿದನು. ತನ್ನ ಕರ್ತವ್ಯವನ್ನು ಅರಿತುಕೊಂಡು ಭಯವನ್ನು ಬಿಟ್ಟು ಎದ್ದು ನಿಲ್ಲುವಂತೆ ಪ್ರೇರೇಪಿಸಿದನು. ಭಗವದ್ಗೀತೆ ನಮಗೆ ಹೇಳೋದೇನು ಅಂತಂದರೆ, ಹೆಚ್ಚಿನ ಭಯಗಳು ನಮ್ಮ ಮನಸ್ಸಿನ ಕಲ್ಪನೆಗಳೇ ಆಗಿರುತ್ತವೆ. ನಾವು ಅನೇಕ ವಿಷಯಗಳು ವಾಸ್ತವದಲ್ಲಿ ನಡೆಯೋದೇ ಇಲ್ಲ, ಆದರೆ ಅವುಗಳ ಬಗ್ಗೆ ಯೋಚಿಸ್ತಾ ನಾವು ನಮ್ಮ ಸಮಯ ಮತ್ತು ಶಕ್ತಿಯನ್ನು ವ್ಯರ್ಥ ಮಾಡ್ಕೊಳ್ತಾ ಇದ್ದೀವಿ. ಧೈರ್ಯ ಅಂದರೆ ಭಯನೇ ಇರೋದಲ್ಲ. ಭಯ ಇದ್ದರೂ ಸರಿಯಾದ ಕೆಲಸವನ್ನು ಮಾಡೋದೇ ನಿಜವಾದ ಧೈರ್ಯ. ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಯು ಜೀವನದಲ್ಲಿ ಭಯವನ್ನು ಎದುರಿಸಿರ್ತಾನೆ. ಆದರೆ ಅವರು ಭಯಕ್ಕೆ ಸೋಲದೆ ಅದನ್ನು ಮೀರಿ ಮುಂದೆ ಸಾಗ್ತಿದ್ದಾರೆ. ನಾವು ಭಯದಿಂದ ಓಡದಷ್ಟು ಅದು ದೊಡ್ಡದಾಗ್ತಾನೇ ಹೋಗುತ್ತೆ. ಆದರೆ ಅದನ್ನು ನೇರವಾಗಿ ಎದುರಿಸಿದಾಗ ಅದು ನಿಧಾನವಾಗಿ ದುರ್ಬಲವಾಗ್ತಾ ಹೋಗುತ್ತೆ. ಆದ್ದರಿಂದ ಜೀವನದಲ್ಲಿ ಬರುವ ಸವಾಲುಗಳಿಂದ ಹಿಂದೆ ಸರಿಬೇಡಿ. ನಿಮ್ಮ ಮೇಲೆ ನಂಬಿಕೆ ಇಡಿ, ಭಗವಂತನ ಮೇಲೆ ವಿಶ್ವಾಸ ಇಡಿ ಮತ್ತು ನಿಮ್ಮ ಕರ್ತವ್ಯದ ಮಾರ್ಗದಲ್ಲಿ ಧೈರ್ಯದಿಂದ ಹೆಜ್ಜೆ ಇಡಿ. ಯಾವಾಗಲೂ ನೆನಪಿನಲ್ಲಿಟ್ಕೊಳ್ಳಿ, ಭಯ ನಿಮ್ಮನ್ನು ಬಂಧಿಸುತ್ತದೆ, ಆದರೆ ಧೈರ್ಯ ನಿಮ್ಮನ್ನು ಮುಕ್ತಗೊಳಿಸುತ್ತದೆ. ಭಯವನ್ನು ಜಯಿಸಿದ ಕ್ಷಣದಿಂದಲೇ ನಿಮ್ಮ ನಿಜವಾದ ಬೆಳವಣಿಗೆ ಆರಂಭವಾಗುತ್ತದೆ. ದೇವರ ಮೇಲಿನ ನಂಬಿಕೆಯೇ ಜೀವನದ ದೊಡ್ಡ ಶಕ್ತಿ ಸ್ನೇಹಿತರೆ. ಇನ್ನು ಭಗವದ್ಗೀತೆ ಬೋಧಿಸುವ 7ನೇ ಮತ್ತು ಅತ್ಯಂತ ಪ್ರೇರಣಾದಾಯಕ ಸತ್ಯ ಏನು ಅಂತಂದರೆ, ದೇವರ ಮೇಲಿನ ನಂಬಿಕೆಯೇ ಜೀವನದ ಶಕ್ತಿ. ಮನುಷ್ಯನ ಜೀವನದಲ್ಲಿ ಎಲ್ಲವೂ ಅವನ ಯೋಚನೆಯಂತೆಯೇ ನಡೆಯೋದಿಲ್ಲ. ಕೆಲವೊಮ್ಮೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಯಶಸ್ಸೇ ಸಿಗೋದಿಲ್ಲ. ಕೆಲವೊಮ್ಮೆ ನಾವು ಬಯಸದ ಘಟನೆಗಳು ನಡೆಯುತ್ತವೆ. ಅಂತಹ ಸಮಯದಲ್ಲಿ ನಮ್ಮನ್ನು ಮಾನಸಿಕವಾಗಿ ಬಲವಾಗಿ ಇಡುವ ಶಕ್ತಿ ದೇವರ ಮೇಲಿನ ನಂಬಿಕೆಯಾಗಿದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಯಾರು ನನ್ನನ್ನು ಭಕ್ತಿಯಿಂದ ಸ್ಮರಿಸ್ತಾರೋ ಮತ್ತು ನನ್ನ ಮೇಲೆ ಸಂಪೂರ್ಣವಾಗಿ ವಿಶ್ವಾಸ ಇಡ್ತಾರೋ ಅವರ ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತೀನಿ. ಈ ಸಂದೇಶ ಕೇವಲ ಧಾರ್ಮಿಕ ಉಪದೇಶವಲ್ಲ, ಇದು ಜೀವನದ ಆಳವಾದ ಸತ್ಯ ಆಗಿದೆ. ದೇವರ ಮೇಲಿನ ನಂಬಿಕೆ ನಮಗೆ ಕಷ್ಟಗಳಿಂದ ತಪ್ಪಿಸಿಕೊಳ್ಳುವ ಮಾರ್ಗವಲ್ಲ, ಆದರೆ ಕಷ್ಟಗಳನ್ನು ಎದುರಿಸುವ ಶಕ್ತಿಯನ್ನು ನೀಡುವ ಮಾರ್ಗವಾಗಿದೆ. ಜೀವನದಲ್ಲಿ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳು ತಕ್ಷಣ ಸಿಗುವುದಿಲ್ಲ. ಕೆಲವು ನೋವುಗಳಿಗೆ ಕಾರಣಗಳು ಅರ್ಥವಾಗುವುದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಮನುಷ್ಯನು ನಿರಾಸೆಗೆ ಒಳಗಾಗಬಾರದು. ಆದರೆ ದೇವರ ಮೇಲಿನ ವಿಶ್ವಾಸವು ನಮ್ಮ ಮನಸ್ಸಿನಲ್ಲಿ ಆಶಯದ ಬೆಳಕನ್ನು ಜೀವಂತವಾಗಿರಿಸುತ್ತದೆ. ಇದಕ್ಕೂ ಒಂದು ಕಾರಣ ಇದೆ. ಮತ್ತು ಭಗವಂತನು ನನ್ನನ್ನು ಸರಿಯಾದ ದಾರಿಯಲ್ಲಿ ನಡೆಸ್ತಾನೆ ಅನ್ನೋ ಭಾವನೆ ಮನಸ್ಸಿಗೆ ಧೈರ್ಯ ನೀಡುತ್ತೆ. ದೇವರ ಮೇಲಿನ ನಂಬಿಕೆ ಅಂದರೆ ಕೇವಲ ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ಅದು ಸತ್ಯ, ಧರ್ಮ, ಪ್ರಾಮಾಣಿಕತೆ ಮತ್ತು ಒಳ್ಳೆಯತನದ ಮಾರ್ಗದಲ್ಲಿ ನಡೆಯುವ ವಿಶ್ವಾಸವಾಗಿದೆ. ಭಗವಂತನ ಮೇಲೆ ಭರವಸೆ ಇಟ್ಟ ವ್ಯಕ್ತಿ ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡ್ತಾನೆ ಮತ್ತು ಫಲದ ಬಗ್ಗೆ ಅತಿಯಾದ ಚಿಂತನೆಯನ್ನು ಮಾಡೋದಿಲ್ಲ. ಯಾವುದೇ ಬಿರುಗಾಳಿ ಬಂದರೂ ಗಟ್ಟಿಯಾಗಿದ್ದರೆ ಮರ ನಿಂತಿರುತ್ತದೆ. ಅದೇ ರೀತಿ ದೇವರ ಮೇಲಿನ ವಿಶ್ವಾಸ ಗಟ್ಟಿಯಾಗಿದ್ದರೆ ಜೀವನದ ಕಷ್ಟಗಳು ನಮ್ಮನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಅವು ನಮ್ಮನ್ನು ಇನ್ನಷ್ಟು ಬಲಶಾಲಿಗಳನ್ನಾಗಿ ಮಾಡುತ್ತವೆ. ಯಾವಾಗಲೂ ನೆನಪಿನಲ್ಲಿಟ್ಕೊಳ್ಳಿ,
ಹಣ, ಸ್ಥಾನಮಾನ ಮತ್ತು ಜನರ ಬೆಂಬಲ ಕೆಲವೊಮ್ಮೆ ದೂರವಾಗಬಹುದು. ಆದರೆ ದೇವರ ಕೃಪೆ ಮತ್ತು ನಂಬಿಕೆ ಎಂದಿಗೂ ಕೈಬಿಡುವುದಿಲ್ಲ. ದೇವರ ಮೇಲಿನ ಅಚಲ ವಿಶ್ವಾಸವೇ ಜೀವನದ ನಿಜವಾದ ಶಕ್ತಿ, ನಿಜವಾದ ಧೈರ್ಯ ಮತ್ತು ನಿಜವಾದ ನೆಮ್ಮದಿಯ ಮೂಲ. ಈ 7 ಸತ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ ಸ್ನೇಹಿತರೆ? ಭಗವದ್ಗೀತೆಯ ಈ 7 ಸತ್ಯಗಳನ್ನು ಕೇಳುವುದು ಮಾತ್ರ ಸಾಕಾಗೋದಿಲ್ಲ. ಅವುಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಿಜವಾದ ಬದಲಾವಣೆ ಆರಂಭವಾಗುತ್ತದೆ. ಜ್ಞಾನವು ಜೀವನವನ್ನು ಬದಲಾಯಿಸೋದಿಲ್ಲ, ಆದರೆ ಆ ಜ್ಞಾನವನ್ನು ಆಚರಣೆಗೆ ತರೋದು ಜೀವನವನ್ನು ಬದಲಾಯಿಸುತ್ತದೆ. ಮೊದಲನೇದಾಗಿ, ಯಾರು ಶಾಶ್ವತವಾಗಿ ನಮ್ಮೋರಲ್ಲ ಎಂಬ ಸತ್ಯವನ್ನು ಅರ್ಥ ಮಾಡಿಕೊಳ್ಳಿ. ಇದರ ಅರ್ಥ ಸಂಬಂಧಗಳನ್ನು ದೂರ ಮಾಡೋದಲ್ಲ, ಬದಲಾಗಿ ಪ್ರತಿಯೊಂದು ಸಂಬಂಧಗಳನ್ನು ಪ್ರೀತಿಸಿ, ಗೌರವಿಸಿ. ಆದರೆ ಅತಿಯಾದ ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡಿ. ಜನರು ಬದಲಾಗಬಹುದು, ಪರಿಸ್ಥಿತಿಗಳೂ ಬದಲಾಗಬಹುದು. ಆದ್ದರಿಂದ ನಿಮ್ಮ ಸಂತೋಷವನ್ನು ಇತರರ ಮೇಲೆ ಅವಲಂಬಿಸಬೇಡಿ. ಎರಡನೇದಾಗಿ, ಬದಲಾವಣೆಯನ್ನು ಸ್ವೀಕರಿಸೋದಕ್ಕೆ ಕಲಿಯಿರಿ. ಜೀವನದಲ್ಲಿ ಏನೇ ನಡೆದರೂ ಇದು ಕಳೆದು ಹೋಗುತ್ತೆ ಅನ್ನೋ ಮನೋಭಾವನೆಯನ್ನು ಬೆಳೆಸ್ಕೊಳ್ಳಿ. ಕಷ್ಟದ ಸಮಯದಲ್ಲಿ ತಾಳ್ಮೆಯಿಂದ ಇರಿ ಮತ್ತು ಒಳ್ಳೆಯ ಸಮಯದಲ್ಲಿ ವಿನಮ್ರವಾಗಿರಿ. ಬದಲಾವಣೆಯೇ ಆರಂಭ ಎಂದು ನೆನಪಿನಲ್ಲಿರಲಿ. ಮೂರನೇದಾಗಿ, ನಿಮ್ಮ ಕರ್ಮದ ಮೇಲೆ ಗಮನ ಹರಿಸಿ. ಪ್ರತಿದಿನ ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ಇವತ್ತು ನಾನು ಯಾವ ಒಳ್ಳೆಯ ಕೆಲಸ ಮಾಡಿದೆ. ಸಕ್ಸಸ್ ಒಂದಿನದಲ್ಲಿ ಬರೋದಿಲ್ಲ. ಸಣ್ಣ ಸಣ್ಣ ಒಳ್ಳೆಯ ಕರ್ಮಗಳು ಒಂದಿನ ದೊಡ್ಡ ಫಲಿತಾಂಶವನ್ನು ನೀಡುತ್ತೆ. ಇನ್ನು ನಾಲ್ಕನೇದಾಗಿ, ಫಲದ ಚಿಂತೆಯನ್ನು ಕಡಿಮೆ ಮಾಡಿ. ನೀವು ಮಾಡೋ ಪ್ರತಿಯೊಂದು ಕೆಲಸವನ್ನು ನಿಮ್ಮ ಸಂಪೂರ್ಣ ಸಾಮರ್ಥ್ಯದಿಂದ ಮಾಡಿ, ಆದರೆ ಫಲಿತಾಂಶದ ಬಗ್ಗೆ ಅತಿಯಾಗಿ ಯೋಚನೆ ಮಾಡಬೇಡಿ. ನಿಮ್ಮ ನಿಯಂತ್ರಣದಲ್ಲಿ ಪ್ರಯತ್ನ ಮಾತ್ರ ಫಲವಲ್ಲ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಐದನೇದಾಗಿ, ಮನಸ್ಸಿನ ಮೇಲೆ ಹಿಡಿತ ಸಾಧಿಸಿ. ಪ್ರತಿದಿನ ಕನಿಷ್ಠ 10 ನಿಮಿಷ ಧ್ಯಾನ ಮಾಡಿ. ಒಳ್ಳೆಯ ಪುಸ್ತಕಗಳನ್ನು ಓದಿ. ನಕಾರಾತ್ಮಕ ಆಲೋಚನೆಗಳಿಂದ ದೂರ ಇರಿ. ನಿಮ್ಮ ಮನಸ್ಸು ಶಾಂತವಾಗಿದ್ದರೆ ಯಾವುದೇ ಸಮಸ್ಯೆ ದೊಡ್ಡದಾಗಿ ಕಾಣೋದಿಲ್ಲ. ಇನ್ನು ಆರನೇದು, ಭಯನ ಎದುರಿಸಿ. ನೀವು ಮಾಡೋದಕ್ಕೆ ಹೆದರುವಂಥ ಒಂದು ಕೆಲಸನ ಆಯ್ಕೆ ಮಾಡಿ, ಅದನ್ನು ಧೈರ್ಯದಿಂದ ಮಾಡಿ. ಸಣ್ಣ ಸಣ್ಣ ಭಯ ಗೆಲ್ತಾ ಹೋದಂತೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ. ನೆನ್ಪಿಟ್ಕೊಳ್ಳಿ, ಭಯದ ಆಚೆಯೇ ನಿಮ್ಮ ಬೆಳವಣಿಗೆ ಇದೆ. ಇನ್ನು ಏಳನೇದಾಗಿ, ದೇವರ ಮೇಲಿನ ವಿಶ್ವಾಸನ ಗಟ್ಟಿಗೊಳಿಸ್ಕೊಳ್ಳಿ. ಪ್ರತಿದಿನ ಕೆಲವು ನಿಮಿಷ ಭಗವಂತನ ನಾಮಸ್ಮರಣೆಯನ್ನು ಮಾಡಿ. ನಿಮ್ಮ ಕಷ್ಟಗಳನ್ನು ಆತನ ಮುಂದೆ ಹಂಚಿಕೊಳ್ಳಿ. ಪ್ರಾರ್ಥನೆಯು ಸಮಸ್ಯೆಗಳನ್ನು ತಕ್ಷಣ ದೂರ ಮಾಡದೇ ಇರಬಹುದು, ಆದರೆ ಅವುಗಳನ್ನು ಎದುರಿಸುವ ಶಕ್ತಿಯನ್ನು ಖಂಡಿತವಾಗೂ ನೀಡುತ್ತೆ. ಸ್ನೇಹಿತರೆ, ಈ 7 ಸತ್ಯಗಳು ಕೇವಲ ತತ್ವಗಳಲ್ಲ, ಅವು ಯಶಸ್ಸು, ಶಾಂತಿ, ಪೂರ್ಣ. ಒಂದೊಂದು ಸತ್ಯವನ್ನು ಅಭ್ಯಾಸ ಮಾಡೋದಕ್ಕೆ ಪ್ರಾರಂಭ ಮಾಡಿ. ಕೆಲವು ತಿಂಗಳುಗಳ ನಂತರ ನಿಮ್ಮ ಯೋಚನೆಗಳು, ನಿಮ್ಮ ನಿರ್ಧಾರಗಳು ಮತ್ತು ನಿಮ್ಮ ಜೀವನದ ದೃಷ್ಟಿಕೋನವೇ ಬದಲಾಗೋಗುತ್ತೆ. ನೀವು ಗಮನಿಸ್ತಿದ್ದೀರಾ, ಭಗವದ್ಗೀತೆ ನಮಗೆ ಹೇಳೋದು ಒಂದೇ: ಹೊರಗಿನ ಜಗತ್ತನ್ನು ಬದಲಾಯಿಸೋದಕ್ಕೆ ಪ್ರಯತ್ನಿಸೋ ಮೊದಲು ನಿಮ್ಮ ಒಳಗಿನ ಜಗತ್ತನ್ನು ಬದಲಾಯಿಸಿ. ಮನಸ್ಸು ಬದಲಾದರೆ ಜೀವನ ಬದಲಾಗುತ್ತೆ, ಜೀವನ ಬದಲಾದಾಗ ಭವಿಷ್ಯ ಬದಲಾಗುತ್ತೆ. ಭಗವದ್ಗೀತೆಯ ಈ 7 ಸತ್ಯಗಳ ಸಾರಾಂಶ ಜೀವನದ ನಿಜವಾದ ಯಶಸ್ಸಿನ ರಹಸ್ಯ. ಸ್ನೇಹಿತರೆ, ಈಗ ನಾವು ಭಗವದ್ಗೀತೆಯ 7 ಮಹತ್ವದ ಸತ್ಯಗಳನ್ನು ತಿಳ್ಕೊಂಡಿದ್ದೀವಿ. ಈ 7 ಸತ್ಯಗಳು ಕೇವಲ ಆಧ್ಯಾತ್ಮಿಕ ಜ್ಞಾನ ಅಲ್ಲ, ಅವು ಜೀವನವನ್ನು ಸರಿಯಾದ ದಿಕ್ಕಿನಲ್ಲಿ ನಡೆಸುವ ದಿವ್ಯ ಮಾರ್ಗದರ್ಶನಗಳಾಗಿವೆ. ಪ್ರತಿಯೊಂದು ಸತ್ಯವೂ ನಮ್ಮ ಜೀವನದ ಒಂದು ಪ್ರಮುಖ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತದೆ. ಮೊದಲ ಸತ್ಯ ಹೇಳುತ್ತೆ, ಯಾರೂ ಶಾಶ್ವತವಾಗಿ ನಮ್ಮವರಲ್ಲ. ಈ ಸತ್ಯನ ಅರ್ಥ ಮಾಡಿಕೊಂಡಾಗ ನಾವು ಸಂಬಂಧಗಳನ್ನು ಹೆಚ್ಚು ಪ್ರೀತಿಸ್ತೀವಿ, ಆದರೆ ಅವುಗಳ ಮೇಲಿನ ಅತಿಯಾದ ಅವಲಂಬನೆಯನ್ನು ಕಡಿಮೆ ಮಾಡ್ತೀವಿ. ಇದರಿಂದ ನಿರೀಕ್ಷೆಗಳು ಕಡಿಮೆ ಆಗುತ್ತೆ ಮತ್ತು ಮನಸ್ಸು ಹೆಚ್ಚು ಸ್ವತಂತ್ರವಾಗುತ್ತೆ. ಎರಡನೇ ಸತ್ಯ, ಬದಲಾವಣೆ ಪ್ರಕೃತಿಯ ನಿಯಮ. ಜೀವನದ ಏರಿಳಿತಗಳನ್ನು ಸಮಯಚಿತ್ತದಿಂದ ಸ್ವೀಕರಿಸುವುದಕ್ಕೆ ಕಲಿಸುತ್ತೆ. ಬಂದಾಗ ವಿನಮ್ರವಾಗಿರಲು ಮತ್ತು ದುಃಖ ಬಂದಾಗ ಧೈರ್ಯದಿಂದ ನಿಲ್ಲೋದಕ್ಕೆ ಇದು ನಮಗೆ ಶಕ್ತಿನ ನೀಡುತ್ತೆ. ಮೂರನೇ ಸತ್ಯ,
ನಿಮ್ಮ ಕರ್ಮವೇ ನಿಮ್ಮ ಭವಿಷ್ಯನ ನಿರ್ಮಿಸುತ್ತದೆ. ನಮ್ಮ ಜವಾಬ್ದಾರಿಯನ್ನು ನೆನಪಿಸುತ್ತದೆ. ಇತರರನ್ನು ದೂರುವ ಬದಲು ನಮ್ಮ ಕಾರ್ಯಗಳ ಮೇಲೆ ಗಮನ ಕೇಂದ್ರೀಕರಿಸುವುದಕ್ಕೆ ಇದು ಪ್ರೇರೇಪಿಸುತ್ತದೆ. ಪ್ರತಿಯೊಂದು ಒಳ್ಳೆಯ ಕರ್ಮವು ನಮ್ಮ ಭವಿಷ್ಯದ ಯಶಸ್ಸಿನ ಅಡಿಪಾಯವಾಗುತ್ತದೆ. ಇನ್ನು 4ನೇ ಸತ್ಯ, ಫಲದ ಚಿಂತೆಯೇ ದುಃಖದ ಮೂಲ. ಜೀವನದ ಅತ್ಯಂತ ದೊಡ್ಡ ಮಾನಸಿಕ ಒತ್ತಡವನ್ನು ದೂರ ಮಾಡುವ ಮಾರ್ಗವನ್ನು ತೋರಿಸಿ ನಾವು ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ ಫಲವನ್ನು ಭಗವಂತನಿಗೆ ಬಿಟ್ಟಾಗ ಮನಸ್ಸಿನಲ್ಲಿ ಅಪಾರವಾದ ಶಾಂತಿ ಮೂಡುತ್ತದೆ. 5ನೇ ಸತ್ಯ, ಮನಸ್ಸನ್ನು ಗೆದ್ದವನೇ ನಿಜವಾದ ವಿಜಯಿ. ಹೊರಗಿನ ವಿಜಯಕ್ಕಿಂತ ಆಂತರಿಕ ವಿಜಯದ ಮಹತ್ವವನ್ನು ತಿಳಿಸುತ್ತೆ. ತನ್ನ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಿದ ವ್ಯಕ್ತಿ ಯಾವುದೇ ವಿಷಯದಲ್ಲಿಯೂ ಕುಗ್ಗೋದಿಲ್ಲ. 6ನೇ ಸತ್ಯ, ಭಯವೇ ನಿಮ್ಮ ದೊಡ್ಡ ಬಂಧನ. ನಮ್ಮ ಧೈರ್ಯ ಶಾಲಿಗಳನ್ನಾಗಿ ಮಾಡುತ್ತದೆ. ಭಯವನ್ನು ಮೀರಿ ಹೆಜ್ಜೆ ಇಡೋರಿಗೆ ಮಾತ್ರ ಜೀವನದ ಅತ್ಯುತ್ತಮ ಅವಕಾಶಗಳು ದೊರೆಯುತ್ತವೆ ಅನ್ನೋದನ್ನು ಇದು ತಿಳಿಸ್ಕೊಳ್ಳುತ್ತೆ. ಇನ್ನು 7ನೇ ಸತ್ಯ, ದೇವರ ಮೇಲಿನ ನಂಬಿಕೆಯೇ ಜೀವನದ ದೊಡ್ಡ ಶಕ್ತಿ. ಜೀವನದ ಕತ್ತಲೆಯ ಕ್ಷಣಗಳಲ್ಲಿಯೂ ಬೆಳಕನ್ನು ತೋರಿಸುತ್ತದೆ. ಎಲ್ಲ ದಾರಿಗಳು ಮುಚ್ಚಿದಂತೆ ಕಂಡಾಗ ದೇವರ ಮೇಲಿನ ವಿಶ್ವಾಸವೇ ಹೊಸ ಆಶಾಕಿರಣವಾಗುತ್ತದೆ. ಸ್ನೇಹಿತರೆ, ಭಗವದ್ಗೀತೆ ನಮಗೆ ಕೇವಲ ಬದುಕೋದನ್ನು ಕಲಿಸೋದಿಲ್ಲ, ಅರ್ಥಪೂರ್ಣವಾಗಿ ಕಲಿಸುತ್ತೆ. ಹಣ, ಆಸ್ತಿ ಮತ್ತು ಯಶಸ್ಸು ಜೀವನದ ಒಂದು ಭಾಗ ಮಾತ್ರ. ಆದರೆ ಮನಸ್ಸಿನ ಶಾಂತಿ, ಆತ್ಮವಿಶ್ವಾಸ, ಧೈರ್ಯ ಮತ್ತು ಭಗವಂತನ ಮೇಲಿನ ಭಕ್ತಿ ಇಲ್ಲದೇ ಇದ್ದರೆ ಅವೆಲ್ಲವೂ ಅಪೂರ್ಣ. ಅಂದಿನಿಂದ ಇಂದಿನಿಂದಲೇ ಈ 7 ಸತ್ಯಗಳಲ್ಲಿ ಒಂದನ್ನಾದರೂ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಸಂಕಲ್ಪ ಮಾಡಿಕೊಳ್ಳಿ. ಪ್ರತಿದಿನ ಒಂದು ಸಣ್ಣ ಬದಲಾವಣೆಯನ್ನು ಆರಂಭಿಸಿ. ಕೆಲವು ದಿನಗಳಲ್ಲಿ ನಿಮ್ಮ ಆಲೋಚನೆಗಳು ಬದಲಾಗಿರುತ್ತೆ. ನಂತರ ನಿಮ್ಮ ಜೀವನ ಬದಲಾಗುತ್ತೆ. ಯಾವಾಗಲೂ ನೆನಪಲ್ಲಿಟ್ಕೊಳ್ಳಿ, ಭಗವದ್ಗೀತೆಯನ್ನು ಓದೋದು ಜ್ಞಾನವನ್ನು ನೀಡುತ್ತೆ, ಆದರೆ ಭಗವದ್ಗೀತೆಯನ್ನು ಜೀವನದಲ್ಲಿ ಅನುಸರಿಸೋದು ಪರಿವರ್ತನೆಯನ್ನು ನೀಡುತ್ತೆ. ಈ 7 ಸತ್ಯಗಳನ್ನು ಹೃದಯದಲ್ಲಿಟ್ಕೊಂಡು ಮುಂದೆ ಸಾಗಿದ್ರೆ ಯಾವುದೇ ಪರಿಸ್ಥಿತಿ ನಿಮ್ಮನ್ನು ಸೋಲಿಸೋದಕ್ಕೆ ಸಾಧ್ಯ ಇಲ್ಲ. ಅಂತಿಮ ಸಂದೇಶ, ಶ್ರೀಕೃಷ್ಣನು ಇಂದು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದರೆ ಸ್ನೇಹಿತರೆ, ಒಂದು ಕ್ಷಣ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಕಲ್ಪನೆ ಮಾಡಿಕೊಳ್ಳಿ. ನೀವು ಜೀವನ ಯಾವುದೋ ದೊಡ್ಡ ಸಮಸ್ಯೆಯಿಂದ ಬಳಲ್ತಾ ಇದ್ರೆ, ನಿಮ್ಮ ಮನಸ್ಸು ಚಿಂತೆಯಿಂದ ತುಂಬಿದೆ, ನಿಮ್ಮ ಪ್ರಯತ್ನಗಳಿಗೆ ಫಲನೇ ಸಿಗ್ತಿಲ್ಲ, ನಿಮ್ಮವರೇ ನಿಮ್ಮನ್ನು ಅರ್ಥನೂ ಮಾಡ್ಕೊಳ್ತಿಲ್ಲ, ನಿಮ್ಮ ಕನಸುಗಳು ಅಪೂರ್ಣವಾಗಿದೆ, ಭವಿಷ್ಯದ ಬಗ್ಗೆ ಭಯ ಕಾಡ್ತಾ ಇದೆ ಅಂಥ ಸಮಯದಲ್ಲಿ ಶ್ರೀಕೃಷ್ಣ ನಿಮ್ಮ ಎದುರು ನಿಂತು ಮಾತಾಡ್ತಾ ಇದ್ದರೆ ಏನು ಹೇಳ್ತಿದ್ದ? ಬಹುಶಃ ಆತ ಹೀಗೆ ಹೇಳ್ತಿದ್ದೇನು, ತನ್ನ ಪ್ರಿಯ ಭಕ್ತನೇ, ಯಾಕಿಷ್ಟು ಚಿಂತೆ ಮಾಡ್ತಾ ಇದೆಯಾ? ನೀನು ಕಳೆದು ಎಲ್ಲವೂ ಶಾಶ್ವತವಾಗಿರಲ್ಲ, ನಿನಗೆ ಸಿಕ್ಕಿರೋದು ಕೂಡ ಶಾಶ್ವತವಾಗಿರೋದಿಲ್ಲ. ಆದ್ದರಿಂದ ಕಳ್ಕೊಂಡಿದ್ದಕ್ಕಾಗಿ ಅಳಬೇಡ, ಸಿಕ್ಕಿದ್ದಕ್ಕಾಗಿ ಅಹಂಕಾರ ಪಡಬೇಡ. ಜೀವನದಲ್ಲಿ ಬರೋ ಪ್ರತಿಯೊಂದು ಘಟನೆ ನಿನ್ನ ಬೆಳವಣಿಗೆಗಾಗಿ ಬಂದಿದೆ. ನೀನು ಇಂದು ಎದುರಿಸ್ತಾ ಇರೋ ಕಷ್ಟಗಳು ನಿನ್ನನ್ನು ದುರ್ಬಲನನ್ನಾಗಿಸಲಿಕ್ಕೆ ಬಂದಿದೆ, ನಿನ್ನನ್ನು ಇನ್ನಷ್ಟು ಬಲಶಾಲಿಯನ್ನಾಗಿ ಮಾಡೋದಕ್ಕೆ ಬಂದಿದೆ. ನಿನ್ನ ಕಣ್ಣಿಗೆ ಕಾಣಿಸ್ತಾ ಇರೋ ಸೋಲು ನನ್ನ ದೃಷ್ಟಿಯಲ್ಲಿ ಒಂದು ಪಾಠ ಆಗಿರಬಹುದು. ನಿನ್ನ ಕಣ್ಣಿಗೆ ಕಾಣಿಸ್ತಾ ಇರೋ ವಿಳಂಬ ನನ್ನ ಯೋಜನೆಯಲ್ಲಿ ಸರಿಯಾದ ಸಮಯ ಆಗಿರಬಹುದು. ಆದ್ದರಿಂದ ಆತರ ಪಡಬೇಡ, ನಿರಾಶನಾಗಬೇಡ. ನಿನ್ನ ಕರ್ತವ್ಯವನ್ನು ಮಾಡ್ತಾ ಮುಂದೆ ಸಾಗು. ನಾನು ನಿನ್ನೊಂದಿಗಿದ್ದೇನೆ. ಸ್ನೇಹಿತರೆ, ಇದೇ ಭಗವದ್ಗೀತೆಯ ಸಾರ. ಶ್ರೀಕೃಷ್ಣನು ಎಂದಿಗೂ ಸುಲಭವಾದ ಜೀವನವನ್ನು ನೀಡ್ತೀನಿ ಅಂತ ಹೇಳಿಲ್ಲ, ಆದರೆ ಪ್ರತಿಯೊಂದು ಕಷ್ಟವನ್ನು ಎದುರಿಸುವ ಶಕ್ತಿಯನ್ನು ನೀಡ್ತೀನಿ ಅಂತ ಹೇಳಿದ್ದ. ಅವನು ಎಂದಿಗೂ ಸಮಸ್ಯೆಗಳಿಲ್ಲದ ಜೀವನವನ್ನು ಭರವಸೆ ನೀಡಿಲ್ಲ, ಆದರೆ ಸಮಸ್ಯೆಗಳ ನಡುವೆ ಶಾಂತಿಯಿಂದ ಬದುಕುವ ಮಾರ್ಗವನ್ನು ತೋರಿಸ್ದ. ಇವತ್ತು ನೀವು ಜೀವನದಲ್ಲಿ ಯಾವುದೇ ಸಮಸ್ಯೆಯನ್ನು ಎದುರಿಸ್ತಾ ಇರ್ಬೋದು. ಆರ್ಥಿಕ ಸಮಸ್ಯೆ ಇರ್ಬೋದು, ಆರೋಗ್ಯದ ಸವಾಲಿರಬಹುದು, ಸಂಬಂಧಗಳ ನೋವಿರ್ಬೋದು, ಅಥವಾ ಭವಿಷ್ಯದ ಬಗ್ಗೆ ಅನಿಶ್ಚಿತತೆ ಇರ್ಬೋದು. ಆದರೆ ಈ ಒಂದು ಮಾತನ್ನು ಯಾವಾಗಲೂ ನೆನಪಲ್ಲಿಟ್ಕೊಳ್ಳಿ, ನೀವು ಒಬ್ಬಂಟಿಯಲ್ಲ. ಭಗವಂತನ ಕೃಪೆ ನಿಮ್ಮೊಂದಿಗಿದೆ. ನಿಮ್ಮ ಪ್ರತಿಯೊಂದು ಕಣ್ಣೀರನ್ನು
ಆತ ನೋಡ್ತಾ ಇದ್ದಾನೆ. ನಿಮ್ಮ ಪ್ರತಿಯೊಂದು ಪ್ರಾರ್ಥನೆಯನ್ನು ಆತ ಕೇಳಿಸ್ಕೊಳ್ತಾ ಇದ್ದಾನೆ. ಬಹುಶಃ ನಾಳೆ ಅಲ್ಲ, ಆದರೆ ಸರಿಯಾದ ಸಮಯದಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಫಲ ಖಂಡಿತ ಸಿಗುತ್ತೆ. ಆದ್ದರಿಂದ ನಂಬಿಕೆನ ಕಳ್ಕೋಬೇಡಿ, ಧೈರ್ಯವನ್ನು ಬಿಡಬೇಡಿ, ಪ್ರಾರ್ಥನೆಯನ್ನು ನಿಲ್ಲಿಸಬೇಡಿ, ಒಳ್ಳೆಯ ಕರ್ಮವನ್ನು ಕೈ ಬಿಡಬೇಡಿ. ಯಾಕಂದರೆ ಕತ್ತಲೆ ಎಷ್ಟೇ ಗಾಢ ಆಗಿದ್ರೂ ಸೂರ್ಯೋದಯವನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನಿಮ್ಮ ಯಶಸ್ಸು ಮತ್ತು ಸಂತೋಷವನ್ನು ಶಾಶ್ವತವಾಗಿ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಈ ವಿಡಿಯೋವನ್ನು ಮುಗಿಸೋ ಮುನ್ನ ನಿಮ್ಮ ಹೃದಯದಲ್ಲಿ ಒಂದು ಸಂಕಲ್ಪನ ಮಾಡಿಕೊಳ್ಳಿ. ನಾನು ಭಯನ ಬಿಟ್ಟು ಧೈರ್ಯದಿಂದ ಬದುಕ್ತೀನಿ. ನಾನು ಫಲದ ಚಿಂತೆನ ಬಿಟ್ಟು ನನ್ನ ಕರ್ಮದ ಮೇಲೆ ಗಮನ ಕೊಡ್ತೀನಿ. ನಾನು ಭಗವಂತನ ಮೇಲೆ ಅಚಲವಾದ ವಿಶ್ವಾಸನ ಇಟ್ಕೊಳ್ತೀನಿ. ನಾನು ಭಗವದ್ಗೀತೆಯ ಜ್ಞಾನವನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತೀನಿ. ಈ ಸಂಕಲ್ಪನೇ ನಿಮ್ಮ ಜೀವನವನ್ನು ಹೊಸ ದಿಕ್ಕಿನತ್ತ ಕೊಂಡೊಯ್ಯುತ್ತೆ. ಜೈ ಶ್ರೀ ರಾಧಾಕೃಷ್ಣ. ಈಗ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಈ ಸಂದೇಶ ನಿಮಗೇನಾದರೂ ಖುಷಿ ಕೊಟ್ಟಿದೆ ಅಂತಲೇ ಮಾತ್ರ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಶ್ರೀಕೃಷ್ಣಂ ವಂದೇ ಜಗದ್ಗುರು ಅಂತ. ಎಲ್ಲ ಕೃಷ್ಣಾರ್ಪಣಮಸ್ತು. ಆ ಶ್ರೀಕೃಷ್ಣನ ಆಶೀರ್ವಾದ ಸದಾ ನಿಮ್ಮೊಂದಿಗಿರಲಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಧನ್ಯವಾದಗಳು.